ಹೆಲ್ತ್ ಟೂರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಒಂದು ಅದ್ಭುತವಾದಂತಹ ಒಂದು ಸ್ಥಳಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ. ಈ ಉತ್ಪಾದನೆ ಯಾವುದು? ಒಬ್ಬ ವಿಶೇಷವಾಗಿರುವಂತಹ ಗೆಸ್ಟ್ ನಮ್ಮ ಜೊತೆಗಿರ್ತಾರೆ. ದಿನ ದುಖಿಯೋ ಸೆ ಪ್ರೇಮ್ ಕರೋ ಮೇರಾ ಸಾಯಿ ಪ್ರಸನ್ನ ಹೋಗಾ. ಸೀನಿಯರ್ ಡಾಕ್ಟರ್ ಬಂದ್ರು ನೋಡಿದ್ರು, ಈಸ್ ಇನ್ ಕೋಮಾ. ಭಾವನೆಯ ಜೊತೆಗೆ ಒಂದು ಜೀವನ ಮಾಡಿಸೋದ್ರಿಂದ ಅದೇ ಒಂದು ಅದ್ಭುತ. Hopes to give life to the people who have lost hopes. ನಮಸ್ಕಾರ, ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಹೆಲ್ತ್ ಟೂರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಒಂದು ಅದ್ಭುತವಾದಂತಹ ಒಂದು ಸ್ಥಳಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ. ತಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಸಹಿತ ಸಾಕಷ್ಟು ಡಿಜಿಟಲ್ ಮೀಡಿಯಾಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಈ ಪ್ರಾಡಕ್ಟ್ಗಳ ಬಗ್ಗೆ ತಾವು ಓದ್ತಾನೆ ಇರ್ತೀರಾ. ಜೊತೆಗೆ ಸಾಕಷ್ಟು ಜನರು ಹೋಗಿ ಇವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಗಳನ್ನ ತೆಗೆದುಕೊಂಡು ತಾವು ಗುಣಮುಖರಾಗಿದ್ದೀರಿ. ಹಾಗಿದ್ರೆ ಈ ಉತ್ಪಾದನೆ ಯಾವುದು? ಈ ಪ್ರಾಡಕ್ಟ್ ಯಾವುದು? ಇಲ್ಲಿ ಬರ್ತಾ ಇರುವಂತಹ ವೈದ್ಯರು ಇವತ್ತಿನ ದಿವಸ ಯಾರಿದ್ದಾರೆ? ಒಬ್ಬ ವಿಶೇಷವಾಗಿರುವಂತಹ ಗೆಸ್ಟ್ ನಮ್ಮ ಜೊತೆಗಿರ್ತಾರೆ. ಜೊತೆಗೆ ಇವರು IAS ಅಧಿಕಾರಿಗಳಾಗಿ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಾದ್ಮೇಲೆ ಕೇವಲ ಆರೋಗ್ಯದ ಕ್ಷೇತ್ರದಲ್ಲಿ ಮಾತ್ರ ಹಗಲಿರುಳು ದುಡಿತಾ ಇದ್ದಾರೆ, ಸಮಾಜ ಸೇವೆಯನ್ನ ಮಾಡ್ಬೇಕಂತೇಳಿ. ಹಾಗಾಗಿ ಇವತ್ತಿನ ಈ ನಮ್ಮ ಹೆಲ್ತ್ ಟೂರ್ ಅಲ್ಲಿ ನಾವು ಬಂದಿರೋದು ಮಿರಾಕಲ್ ಡ್ರಿಂಕ್ಸ್ ನ ಫ್ಯಾಕ್ಟರಿಯಲ್ಲಿ. ಡಾಕ್ಟರ್ SM ರಾಜು ಅವರು ಇವತ್ತಿನ ದಿವಸ ನಮ್ಮ ಜೊತೆಗಿರ್ತಾರೆ. ಮಿರಾಕಲ್ ಡ್ರಿಂಕ್ಸ್ ನ ಉತ್ಪಾದನೆಗಳು ಹೇಗಿರುತ್ತೆ, ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ಈ ಸ್ಪೆಷಲ್ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಸ್ಪೆಷಲ್ ಕಾರ್ಯಕ್ರಮ ಹೆಲ್ತ್ ಟೂರ್, ಇವತ್ತಿನ ದಿವಸ ನಮ್ಮ ಹೆಲ್ತ್ ಟೂರ್ ಮಿರಾಕಲ್ ಡ್ರಿಂಕ್ಸ್ ನ ಫ್ಯಾಕ್ಟರಿಯಲ್ಲಿ ಬಂದಿದ್ವಿ. ಪ್ರಾಡಕ್ಟ್ಸ್ ಉತ್ಪಾದನೆ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಗಳು ತಾವು ಕೊಡ್ಬೇಕು. ಯಾಕಂದ್ರೆ ಪ್ರತಿ ಸಂಚಿಕೆಯಲ್ಲಿ ಅಥವಾ ನಮ್ಮ ಪ್ರತಿ ಇಂಟರ್ವ್ಯೂ ಅಲ್ಲಿ ಏನಂತಂದ್ರೆ ಪ್ರಾಡಕ್ಟ್ಸ್ ಗಳ ಬಗ್ಗೆ ಹೇಳ್ತೀರಾ, ಡಾಕ್ಟರ್ಸ್ ಗಳ ಬಗ್ಗೆ ಹೇಳ್ತೀರಾ, ಇದರ ಎಫೆಕ್ಟಿವ್ ಬಗ್ಗೆ ಹೇಳ್ತೀರಾ. ಇವತ್ತಿನ ದಿವಸ ಇದಕ್ಕೆ ಪ್ರಾಡಕ್ಟ್ ಉತ್ಪಾದನೆ ಆಗ್ಬೇಕಂದ್ರೆ ಒಂದಷ್ಟು ಈಸಿ ಆಗಿರುವಂತಹ ಮಾತಲ್ಲ. ಒಂದ್ ಕಾಫಿ ಟೀ ತಯಾರು ಮಾಡೋಕೆ ಅರ್ಧ ಗಂಟೆ ಟೈಮ್ ತಗೋತಾರೆ. ಇಂಥ ದೊಡ್ಡ ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಇದ್ರ ಹಿಂದೆ ತಮ್ಮ ಶ್ರಮ ಇದೆ. ಮುಂಬರುವಂತಹ ದಿನಮಾನಗಳಲ್ಲಿ ಏನೇನೆಲ್ಲ ಜನರು ನಿರೀಕ್ಷಿಸಬಹುದು ತಮ್ಮ ಆರೋಗ್ಯದ ಮಂತ್ರದ ಮೂಲಕ, ಜೊತೆಗೆ ತಮ್ಮ ಅದ್ಭುತವಾಗಿರುವಂತಹ ಮಾತುಗಳ ಮೂಲಕ. ಆಯುರ್ವೇದ ಅಂದ್ರೆ ಜನರಲಿ ಎಲ್ಲೋ ಒಂದು ಸಣ್ಣ ಒಂದು ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಏನೋ ಕಾಯಿಸ್ಬಿಟ್ಟು ಕ್ಯಾಪ್ಗಳು ಹಾಕಿ ಲೇಬಲ್ ಹಾಕಿ ಮಾತ್ರ ಅನ್ನೋದು ತಲೆನಲ್ಲಿ ಒಂದು ಸ್ವಲ್ಪ ಇದಿದೆ. ಏನು ಜನಕ್ಕೆ ಒಂಥರ ನೆಗೆಟಿವಿಟಿ ಇದೆ. ಇದು ಅನ್ನಲ್ಲ. ಇದು ಇಟ್ಸ್ ಬೇಸಿಕಲಿ ವರ್ಲ್ಡ್ ಕ್ಲಾಸ್ ಯೂನಿಟ್ ಇದು. ಸೆಕೆಂಡ್ಲಿ USFDA ಸರ್ಟಿಫೈಡ್ ಪ್ಲಾಂಟ್ ಪ್ರೊಸೆಸಿಂಗ್ ಯೂನಿಟ್. ಮೂರನೇದು ಒಂದು ಖುಷಿ ಏನಂದ್ರೆ ಭಾರತ ಸರ್ಕಾರ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಫಂಡಿಂಗ್ ಮಾಡಿರೋ ಇದು ಯೂನಿಟ್. ಸೂಪರ್. ಅದು ನೀವು ನೋಡ್ತದಂದ್ರೆ ನನ್ನ ವಿಷನ್ ಏನು ಅಂದ್ರೆ ವರ್ಲ್ಡ್ಗೆ ನಮ್ಮ ಭಾರತದ್ದು ಪವರ್ ಆಫ್ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್, ಆಯುರ್ವೇದ ಹೆಂಗಿದೆ, ಎಷ್ಟು ಸ್ಟ್ರಾಂಗ್ ಇದೆ, ಅದು ಯಾವ ರೀತಿ ಅಲೋಪತಿಕ್ ಜೊತೆನಲ್ಲಿ ಕಾಂಪೇಟಬಲ್ ಇದೆ, ಯಾವ ರೀತಿ ಹೋಪ್ಸ್ ಹೋದವರಿಗೆ ಹೋಪ್ಸ್ ಕೊಡುತ್ತೆ ನಮ್ಮ ಆಯುರ್ವೇದ. ಸೊ ಅದನ್ನ ನಾನು ಮಾಡ್ಬೇಕಂತಾನೆ ಉದ್ದೇಶದಿಂದ ಇವತ್ತು ಇಷ್ಟು ದೊಡ್ಡ ಫ್ಯಾಕ್ಟರಿನ ಕ್ರಿಯೇಟ್ ಮಾಡಿರೋದು. ಓಕೆ ಸರ್, ಅಂದ್ರೆ ಈ ಫ್ಯಾಕ್ಟರಿ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಶ್ರಮ ಇದೆ, ಸಾಕಷ್ಟು ಜನ ಅಲ್ವಾ? ಅದು ನಾನು ಸರ್ವಿಸ್ ಆಗಿದ್ದಾಗ ಅದೇ ಈಗ ಏನಂದ್ರೆ ತಾವು IAS ಅಧಿಕಾರಿ ಆದ್ಮೇಲೆ ಒಂದು ಸ್ಪೆಷಲ್ ಏನಂತಾರೆ, ಸಾಕಷ್ಟು ಜನ ಸಾಕಪ್ಪ ಇನ್ನೇನ್ ರಿಟೈರ್ಮೆಂಟ್ ಆಯ್ತು, 60 ವರ್ಷ ಆಯ್ತು, ರಿಲ್ಯಾಕ್ಸ್ ಆಗಿಬಿಡೋಣ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ವಿದೇಶ ಸುತ್ತಾಡೋಣ ಅಂತ ಹೇಳಿ. ಆದ್ರೂ ಸಹಿತ ನೀವು ಬೆಂಗಳೂರಿಂದ ಸುಮಾರು 1.5 hour ಜರ್ನಿ ಅಥವಾ 2 hours ಜರ್ನಿ ಕೈವಾರ ಹತ್ರ ಬಂದು ಈ ದೊಡ್ಡ ಯೂನಿಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ನಿಮ್ ಜೊತೆ ಸಾಕಷ್ಟು ಮಾತುಕತೆಯನ್ನ ತಿಳ್ಕೊತೀನಿ. ಈಗ ನಾವು ಹೇಗಾರು ಸಾಯಿಬಾಬಾನ ಎದುರುಗಡೆನೆ ಇದ್ದೀವಿ, ಬಾಬಾನ ಆಶೀರ್ವಾದ ತಗೊಳ್ಳೋಣ, ಒಂದು ನಮಸ್ಕಾರ ಮಾಡಿ ಅದ ನಂತರ ನಂದು ಪ್ರತಿ ಪ್ರಾಡಕ್ಟ್ ಅಲ್ಲೂ S1 S2 ಅಂತ ಇಟ್ಕೊಂಡಿದ್ದೀನಿ. S ಅಂದ್ರೆ ಸಾಯಿಬಾಬಾ 1, ಸಾಯಿಬಾಬಾ 2. ನನಗೊಂದು ಗೊತ್ತಿಲ್ಲ, 2006ರಲ್ಲಿ ಫಸ್ಟ್ ನಾನು ಒಬ್ರಂದ್ರು, ಸರ್ ನೀವ್ ಏನ್ ಮನಸ್ಸಲ್ಲಿ ಇಟ್ಕೊಳ್ರಿ ಅದಾಗುತ್ತೆ, ನೀವು ಆತ್ಮದಲ್ಲಿ ಇದಿರ್ಬೇಕು ಅಂತ. ಬಹುಶಃ ಅದಕ್ಕೆ SM ಅಂತಂದ್ರೆ ಸಾಯಿ ಅಲ್ವಾ? ಓಕೆ ಬನ್ನಿ ಸರ್ ಬನ್ನಿ, ಸಾಯಿಬಾಬಾನ ದರ್ಶನ ಮಾಡೋಣ. ಸಾಯಿಬಾಬಾನ ದರ್ಶನಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಶ್ಲೋಕ ಹೇಳ್ಬೇಕು ಅಥವಾ ಹಾಡು ಹೇಳ್ಬೇಕಂತ ನನಗೆ ಒಂದ್ ಲೈನ್ ಹೇಳ್ತೀನಿ. दिन दुखियों से प्रेम करो
मेरा साई प्रसन्न होगा, साई मेरा मैं तेरा, प्रेम की बहकी धारा, प्रेम की बहकी धारा, दिन दुखियों से प्रेम करो, प्रेम करो, मेरा साई प्रसन्न होगा. ನಾ ಹೇಳ್ತೀನಿ ನೋಡ್ರಿ, ಹಾ ಸರ್. ನನ್ನ ಮಗ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ. ಪ್ಲೇಟ್ಲೆಟ್ ಲೋ ಆಗಿತ್ತು, 5,000 ಏನೋ. ಬ್ಲಡ್ ಲೀಕ್ ಆಗಿತ್ತು ಬ್ರೈನ್ ಅಲ್ಲಿ, ಬಿಕಾಸ್ ಆಫ್ ಸಮ್ ಏನೋ ಡಾಕ್ಟರ್ಸ್ ನೋಡ್ಕೊಂಡಿಲ್ಲೋ ಏನೋ ಬೇರೆ ಪ್ರಶ್ನೆ. ಸೀನಿಯರ್ ಡಾಕ್ಟರ್ ಬಂದ್ರು, ನೋಡಿದ್ರು, ಈಸ್ ಇನ್ ಕೋಮಾ, ಸ್ಕಲ್ ತೆಗಿಬೇಕು, ಅದನ್ನ ಇದ್ ಮಾಡ್ಬೇಕು. ಸೊ ಅದಕ್ಕೆ ನಮ್ಮಲ್ಲಿಲ್ಲ ಫೆಸಿಲಿಟೀಸು, ಬೇರೆಯವರು ಡಾಕ್ಟರ್ ಕರ್ಸ್ತೀನಿ ಅಂತಂದ್ರು. ಸೊ ಆ ಟೈಮ್ನಲ್ಲಿ ಅದು ಯು ಕಾಂಟ್ ಇಮ್ಯಾಜಿನ್, ನನ್ನ ವೈಫ್ ಹೇಳಿದ್ದು ನೆನ್ಪು ಮಾಡ್ಕೊಂಡೆ 3 minutes ಅಲ್ಲಿ. ಸೊ ಬಹುಶಃ ನಮ್ಮ ಆರೋಗ್ಯ ಯಾವ್ದೇ ಇದ್ರೂ ಸಹಿತ ಭಗವಂತನ ಆಶೀರ್ವಾದ ಇತ್ತು ಅಂದ್ರೆ ಎಂಥದ್ದೇ ಜೀವನ ಆದ್ರೂ ಸಹಿತ, ಎಂಥದ್ದೇ ಚಾಲೆಂಜ್ ಆದ್ರೂ ನಾವು ಗೆಲ್ತೀವಿ ಅನ್ನೋದಕ್ಕೆ ಬಹುಶಃ ತಾವೇ ಹಾಗೂ ತಮ್ಮ ಮಗನೇ ಸಾಕ್ಷಿ ಅಂತ ಹೇಳ್ತೀನಿ ಸರ್. ಸರ್, ಇವತ್ತಿನ ದಿವಸ ತಾವು ಭಾವುಕರಾಗಿದ್ದೀರಿ. ಬಟ್ ಏನಂತಂದ್ರೆ ಭಾವನೆಯ ಜೊತೆಗೆ ಒಂದು ಜೀವನ ಮಾಡಿಸೋದೇನ ಅದೇ ಒಂದು ಅದ್ಭುತ. ಸೊ ಹಾಗಾಗಿ ಇವತ್ತಿನ ದಿವಸ ತಾವು ಏರ್ತಾ ಇರೋ ಪ್ರತಿಯೊಂದು ಮೆಟ್ಲು ಸಹಿತ ತಮಗೆ ಸಕ್ಸಸ್ ಸಿಗ್ಲಿ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾನು ಸದಾ ಬಯಸ್ತೀನಿ. ಸೊ ನಮ್ಮ ಹೆಲ್ತ್ ಟೂರ್ನ ಮುಖ್ಯವಾಗಿರುವಂತಹ ಉದ್ದೇಶ ಏನಂತಂದ್ರೆ, ಸಾಕಷ್ಟು ಜನರು ಆರೋಗ್ಯದಲ್ಲಿ ಕಳೆದ ಬಾರಿ ಒಂದೆರಡು ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ವಿ, ಜೀವನದಲ್ಲೆಲ್ಲ ಭರವಸೆಗಳನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಸಾಕಪ್ಪ, ಇನ್ ಜೀವನನೇ ಸಾಕು, ಲೈಫಲ್ಲಿ ನಾವ್ ಏನೇನು ಅನುಭವಿಸ್ಬೇಕು, ಏನೇನು ಅನುಭವಿಸಬಾರ್ದು ಅದನ್ನೆಲ್ಲವೂ ಸಹಿತ ನಾವು ಈಗ ಅನುಭವಿಸ್ಬಿಟ್ಟಿದ್ದೇವೆ, ಇನ್ನೇನು ಜೀವನ ನಶ್ವರ ಅನ್ನೋಷ್ಟರ ಮಟ್ಟಿಗೆ ಜನರು ಯೋಚನೆ ಮಾಡ್ತಿರ್ತಾರೆ. ಅದೆಲ್ಲವೂ ಸಹಿತ ಬಿಟ್ಟು ಜೀವನ ಇನ್ನೂ ಇದೆ, ಜೀವನದಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನ ಮಾಡಬೇಕು, ವೇದನೆಗಳ ಜೊತೆಗೆ ಸಾಧನೆ ಒಂದ್ ಸ್ವಲ್ಪ ಬೇಕೇ ಬೇಕು ಅಂತ ಹೇಳಿ. ಹಾಗಾಗಿ ತಮ್ಮ ಒಂದ್ ಸ್ವಲ್ಪ ಆರಂಭದ ದಿನಗಳಲ್ಲಿ ತಾವು ಪಟ್ಟಿರುವಂತಹ ಶ್ರಮಗಳಾಗಿರ್ಬೋದು, ಕುಟುಂಬದಲ್ಲಿ ಆಗಿರುವಂತಹ ಆರೋಗ್ಯದ ವೇದನೆಗಳಾಗಿರ್ಬೋದು, ಇವೆಲ್ಲವನ್ನ ಮೆಟ್ಟಿ ನಿಂತು ತಮ್ಮ ಮಗ ಹಾಗೂ ತಮ್ಮ ತಂದೆಯರಿಗೆ ಆಗಿರುವಂತಹ ಅನಾರೋಗ್ಯ ಸಮಸ್ಯೆಯನ್ನ ತಂದಿಟ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ನೀವು ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದೀರಿ. ಅದು ನಿಜವಾಗೂ ಸಹಿತ ಒಂದು ಸಾರ್ಥಕ ಅಂತಾನೆ ಹೇಳ್ಬೋದು. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಸರ್, ನಾನು ಮನಸಾರೆ ಹೇಳ್ತಾ ಇದ್ದೇನೆ, ಮುಂಬರುವಂತಹ ಎಲ್ಲಾ ದಿನಮಾನಗಳಲ್ಲಿ ತಾವು ಇಡ್ತಾ ಇರುವಂತಹ ಪ್ರತಿ ಹೆಜ್ಜೆನೂ ಸಹಿತ ಅದೊಂದು ಸಾಧನೆ ಹೆಜ್ಜೆ ಆಗಿರ್ಲಿ, ಸಮಾಜದಲ್ಲಿ ಕಷ್ಟದಲ್ಲಿ ಇರುವಂತವರಿಗೆ ನಿಜವಾಗೂ ಸಹಿತ ತಮ್ಮ ಸೇವೆ ಅದು ಸೇರ್ಲಿ ಅನ್ನೋದು ನನ್ನ ಆಸೆ. ಅದೇ ಹೇಳಿದ್ರಲ್ಲ, ಅದೇ ರೀತಿನೇ ಆ ಬುಕ್ ಹೆಸರೇ ಅದೇ ಇದೆ, ಹೋಪ್ಸ್ ಟು ಗಿವ್ ಲೈಫ್ ಟು ದ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ಹೋಪ್ಸ್. ಆ ಒಂದು ಹೆಸರಲ್ಲೇ ಒಂದು ಬುಕ್ ರಿಲೀಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಡೆಡ್ ಟ್ಯೂಷನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಬಹುದು. ಆ ಬುಕ್ ಓದಿದ್ರೆ ಅದರಲ್ಲಿ ಇರೋ ಒಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ 100% ದೇ ವಿಲ್ ಕಮ್ ಔಟ್ ಫ್ರಮ್ ದ ಪ್ರಾಬ್ಲಮ್. ಇವನ್ ಆ ಬುಕ್ ಓದ್ತಾನೆ 50% ರೋಗ ಹೋಗುತ್ತೆ. ಸರ್, ಓದುಗರಿಗೆ ಏನಂತಾರೆ, ರಾಜು ಸರ್ ಬರ್ದಿರುವಂತ ಪುಸ್ತಕಗಳನ್ನ ಗುಣಮುಖರಾದ್ರೆ ನೋಡ್ತಾ ಮಾತಾಡ್ತಾ ಇವ್ರ ಮಾತುಗಳನ್ನ ಕೇಳಿದ್ರೆ ಡೆಫಿನೆಟ್ಲಿ ಕಾರ್ಯಕ್ರಮ ಯಾರು ನೋಡ್ತೀರಾ ಎಲ್ರಿಗೂ ಸಹಿತ ರೋಗ ಮುಕ್ತರಾಗ್ತೀರಿ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಮಿರಾಕಲ್ ಡ್ರಿಂಕ್ಸ್ ನ ಈ ಒಂದು ದೊಡ್ಡ ಯೂನಿಟ್ ಅಲ್ಲಿ ನಾವು ಬಂದಿದ್ದೀವಿ. ನೋಡೋಣ ಹೇಗೆ ಮ್ಯಾನುಫ್ಯಾಕ್ಚರ್ಸ್ ಗಳು ನಡೀತಾ ಇರುತ್ತೆ. ತಾವು ಸಾಕಷ್ಟು ಕುತೂಹಲದಿಂದ ಎಲ್ಲ ಪ್ಯಾಕೇಜಿಂಗ್ ಇರುತ್ತೆ, ಲೇಬಲಿಂಗ್ ಇರುತ್ತೆ, ಬ್ರ್ಯಾಂಡಿಂಗ್ ಇರುತ್ತೆ, ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಗಳಿರುತ್ತೆ, ಯಾವೆಲ್ಲ ರೀತಿ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ. ರಾಜು ಸರ್, ತಮ್ಮ ತೆಗೆದುಕೊಳ್ಳೋಣ. ಜಾಗ ಅಂತೂ ಅದ್ಭುತವಾಗಿದೆ, ತಣ್ಣನೆ ವಾತಾವರಣ. ಯಾಕಂದ್ರೆ ಬೆಂಗಳೂರು ಅಂತಂದ್ರೆ ಎಲ್ರಿಗೂ ಸಹಿತ ವೆದರ್ ಲವರ್ಸ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇಡೀ ಇಂಡಿಯಾದಿಂದ ಎಲ್ರಿಗೂ ಸಹಿತ ಬಂದು ಬೆಂಗಳೂರಲ್ಲೇ ಸೆಟ್ಲ್ ಆಗ್ತಿದ್ದಾರೆ. ಬೆಂಗಳೂರು 75 ಕಿಲೋಮೀಟರ್ ಇದೆ, ಕೈವಾರ ಹತ್ರನೇ ಇದೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ನೋಡಿದ್ರೆ ಒಳ್ಳೆ 5 ಸ್ಟಾರ್ ರೆಸಾರ್ಟ್ ತರ ಫೀಲ್ ಆಗ್ತಾ ಇದೆ. ಅಂದ್ರೆ ಪ್ಯಾಷನೆಟ್ ಇಟ್ಕೊಂಡು ಏನ್ ಕೆಲಸ ಮಾಡೋದಿಲ್ಲ, ಅದು ಹೆಲ್ತ್ ಅಲ್ಲಿ ಸಾಕಪ್ಪ ಒಂದು ಸ್ಮಾಲ್ ಯೂನಿಟ್ ಆದ್ರೆ ಸಾಕು ಅಂತ ಹೇಳ್ತಾರೆ. ನೀವು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಟೈಮ್ ಕೊಟ್ಟು ಮಾಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿದ್ರೆ. ಒಂದ್ ಹೇಳ್ತೀನಿ, ನನಗೇನಂದ್ರೆ ಯಾವ ರೀತಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಒಂದ್ ಕಡೆ ಇದೆ, ಆ ರೀತಿ ನಮ್ಮ ಆಯುರ್ವೇದ, ನ್ಯೂ ಆಯುರ್ವೇದ, ಏನ್ ಮಿರಾಕಲ್ ಡ್ರಿಂಕ್ಸ್ ನ್ಯೂ ಆಯುರ್ವೇದ ಅಂತ ಹೇಳ್ತೀನಿ, ವರ್ಲ್ಡ್ ಗೆ ಕೇಟರಿಂಗ್ ಮಾಡ್ಬೇಕು. ಎಂಟೈರ್ ಪ್ರಪಂಚಕ್ಕೆನೆ ಇಲ್ಲಿಂದ ಪ್ರೊಡಕ್ಷನ್ ಆಗಿ ಹೋಗ್ಬೇಕು.
ಓಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೊ ಯೂನಿಟ್ ನ ಇದು ಮಾಡಿರೋದು. ಅದು ಇಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಯೂನಿಟ್ ಮಾಡ್ತಾ ಇರ್ಲಿಲ್ಲ. 100%. ಯಾಕೆಂತಂದ್ರೆ ಯಾರು ಬಂದ್ರು ಸಹ ಒಂದ್ ಸ್ವಲ್ಪ ಒಳಗಡೆ ಬಂದ್ರು ಅಂದ್ರೆ ಸಾಕು, ಅವರು ಆ ಕಡೆ ಅವರು ಇದನ್ನ ನಾನು ಪ್ರಚಾರ ಮಾಡ್ಬೇಕು ಅಂತ ಮತ್ತೆ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಶುರು ಮಾಡ್ತಾರೆ. ಬೇಸಿಕಲಿ ಇದೇನಂದ್ರೆ ಹೋಪ್ಸೋದವ್ರಿಗೆ ಒಪ್ಸ್ಕೊಡೋದು. ಅಂದ್ರೆ ಅಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ. ಏನಂದ್ರೆ ಆಯುರ್ವೇದದಲ್ಲಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು. ಆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಯಾವುದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ. ಸೊ ಆದ್ರಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದರಿಂದ ಚೆನ್ನಾಗಾಯ್ತು. ಅಷ್ಟು ತಾಕತ್ ಬಂದು ಕೆಲವರೆಲ್ಲ ಬರ್ತಾರೆ, ಏನ್ ಸರ್ ನೀವು ಫಸ್ಟ್ ಜನರೇಷನ್ ಸಣ್ಣದ್ರಿಂದ ದೊಡ್ಡದಾಗ್ತಾರೆ, ನೀವು ಒಂದೇ ಸರಿ ಮ್ಯಾಸಿವ್ ಕ್ರಿಯೇಟ್ ಮಾಡಿದ್ರಿ, ಒಂದು ವೇಳೆ ಫ್ಲಾಪ್ ಆಯ್ತು ಅಂದ್ರೆ ಎಂಟ ರೂಯಿನ್ ಆಗ್ತಾ ಇದ್ರಿ. ಸೊ ಯಾವ ರೀತಿ ನಾನಂದ್ರೆ ಅಷ್ಟು ಎಫಿಕಸಿ ಇದೆ ನನ್ನ ಒಂದು ಫಾರ್ಮುಲೇಷನ್ ಪ್ರಾಡಕ್ಟ್ ಮಾಡಿದ್ದೀನಿ. ಎಫಿಕಸಿ ಇದ್ದಾಗ ನಾಳೆ ತಂದು ಕುಡ್ದು ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಇದನ್ನ ಕ್ಯಾರಿ ಔಟ್ ಮಾಡ್ಬೇಕು. ನೋಡಿ ರೋಡ್ಸ್ ಯಾವ ರೋಡ್ಸ್ ಮಾಡೋದಿಲ್ಲ. ಇವನ್ ನಾನು ಒಂದು ತಮಾಷೆ ಹೇಳ್ತಾರೆ, ಕೆಲವ್ರು ಬಂದೇ ಇದ್ರು, ಸರ್ ಒಂದು ಸ್ಮಾಲ್ ಏರ್ಕ್ರಾಫ್ಟ್ ಲ್ಯಾಂಡ್ ಮಾಡ್ಬೋದು, ಯಾಕೆ ನೀವೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ನಾನಂದ್ರೆ ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ ಇದಿರ್ಬೇಕು. ಆಮೇಲೆ ಇವನ್ ನಮ್ದು ವೇರ್ ಹೌಸ್ ಒಬ್ರು ವಿಂಗ್ ಕಮಾಂಡರ್ ಬಂದಿದ್ರು, ಅವ್ರದ್ದು ಬೋಯಿಂಗ್ ಏರ್ಕ್ರಾಫ್ಟ್ ಆಯುರ್ವೇದದಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಇದೆಯಾ ಅಂತ. ಎಫಿಕಸಿ ಇತ್ತು ಅಂದ್ರೆ ಒಂದು ಸರಿ ತಗೊಂಡ್ರೆ ಅವರೇ ಬೇರೆಯವ್ರಿಗೆ ಹೇಳ್ತಾರೆ, ನಾವೇನು ಹೇಳೋದೇನೆ ಬೇಕಲ್ಲ. ಅದಕ್ಕೋಸ್ಕರ ಸರ್ ತಾವು ಇಲ್ಲಿ ಬೆಂಗಳೂರಲ್ಲಿ ಆರಂಭ ಮಾಡಿದ್ ಇಡೀ ಜಗತ್ತಿನಾದ್ಯಂತ ಡ್ರಿಂಕ್ಸ್ ನಿಯೋ ಆಯುರ್ವೇದ ಏನು ಅಂತ ಹೇಳಿ ಗೊತ್ತಾಗ್ತದೆ. ಅದ್ರ ಪವರೇ ಆ ರೀತಿ ಇದೆ. ಅದು ಸ್ಪೆಷಲಿ ತಮ್ಮ ಹೊಸ ಫಾರ್ಮುಲೇಷನ್ಸ್ ಗಳು ಜೊತೆಗೆ ರಿಸರ್ಚ್ ವೆರಿ ಯುನೀಕ್ ಎವಿಡೆನ್ಸ್ ಬೇಸ್ಡ್. ಸರ್ ಈಗ ನೀವು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಯಾವ ಜಾಗಕ್ಕೆ ಸರ್? ಇದೇ ನಮ್ದು ಫ್ಯಾಕ್ಟರಿ ಯೂನಿಟ್. ಓಕೆ. ಫ್ಯಾಕ್ಟರಿದು ಪ್ಯಾಸೇಜ್. ಓಕೆ. ಈ ಕಡೆಗೆ ಲೆಫ್ಟ್ ಸೈಡ್ ಎಲ್ಲ ರಾಬರ್ಟ್ಸ್ ಗೋಡನ್, ಈ ರೈಟ್ ಸೈಡ್ ಎಲ್ಲ ಪ್ಯಾಕೇಜಿಂಗ್ ಯೂನಿಟ್. ಓಕೆ. ಸೊ ಸರ್ಟಿಫಿಕೇಟ್ಸ್ ಇವೆಲ್ಲ ಮ್ಯಾಂಡೇಟರಿ ಏನೇನು ಇಲ್ಲ ಅಂತ. ಇದು ಚೇಂಜ್ ಓವರ್ ಸೆಕ್ಷನ್. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಫ್ಯಾಕ್ಟರಿ ಒಳಗೆ ಕೆಲಸ ಮಾಡೋದಕ್ಕೆ. ಸರ್ ಈಗ ಇಲ್ಲಿ ಒಳಗಡೆ ಬಂದಿದ್ವಿ, ಬ್ರಾಂಡಿಂಗ್ ನಡೀತಾ ಇದೆ, ಪ್ಯಾಕೇಜಿಂಗ್ ಎಲ್ಲ ನಡೀತಾ ಇದೆ. ಅಂದ್ರೆ ಏನೇನ್ ಪ್ರೊಸೀಜರ್ ಇರುತ್ತೆ, ಆಮೇಲೆ ಇಷ್ಟು ಜನ ಸ್ಟಾಫ್ ಗಳೆಲ್ಲ ಇದಾರೆ ಕೆಲಸ ಮಾಡ್ತಿರ್ತಾರಲ್ಲ. ಒಂದು ಎಲ್ಲ ಇದು ಮೆಕನೈಸ್ಡ್ ಯೂನಿಟ್. ಓಕೆ. ಈಗ ಫಿಲಪ್ ಆಗಿದೆ. ಓಕೆ. ಫಿಲಪ್ ಆದ್ಮೇಲೆ ತುಂಬಾ ದೊಡ್ಡ ಪ್ರೊಸೀಜರ್ ಇದೆ. ಓಕೆ. ಆ ಬಾಟಲ್ ಮಾಪಿಂಗ್ ಮಾಡ್ತಾರೆ, ಅದೇನೋ ಸ್ಪಿಲ್ ಆಗಿತ್ತು ಅಂದ್ರೆ ಅದಾದ್ಮೇಲೆ ಅದಕ್ಕೆ ಮೆಕನೈಸ್ ಇರುವೆ ಲೇಬಲ್ ಹಾಕ್ತಾರೆ. ಲೇಬಲ್ ಆದ್ಮೇಲೆ ಕೋಡಿಂಗ್ ಇರುತ್ತೆ, ಬಾರ್ ಕೋಡಿಂಗು, ಅದು ವಿತ್ ಆಲ್ ಇದು ಪ್ರಾಡಕ್ಟ್ ಡೀಟೇಲ್ಸು ಅದು ಇದು ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ. ಅದು ಆದ್ಮೇಲೆ ಈ ರೀತಿ ಎಲ್ಲದನ್ನ ಪ್ಯಾಕೇಜಿಂಗ್ ಮಾಡ್ತಾರೆ. ಆಮೇಲೆ ಅಲ್ಲಿ ಮತ್ತೆ ಏನು ಮನೋ ಕಾರ್ಟೂನ್ಗುನ ಅದು ಲೇಬಲ್ ಅಲ್ಲಿ ಏನಿದೆ ಎಲ್ಲ ಹಾಕ್ಬೇಕು. ಅದೆಲ್ಲ ಹಾಕಿ ಮಾಡಿ ದೆನ್ ಫೈನಲ್ ಪ್ಯಾಕಿಂಗ್ ಆಗಿ ಬರುತ್ತೆ. ನಾವು ತೆಗೆದುಕೊಳ್ಳುವಂತ ಪ್ರಾಡಕ್ಟ್ಸ್ ಗಳು ಏನಿದೆಲ್ಲ ಎಲ್ಲವೂ ಸಹಿತ ಅತ್ಯಂತ ನೀಟ್ ಆಗಿ ಪಾಶ್ ಆಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡಾಕ್ಟರ್ ರಾಜು ಸರ್ ಅವರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಟೀಮ್ ಕೂಡ ಅಷ್ಟೇ ನಿರಂತರವಾಗಿ ಕೆಲಸ ಮಾಡುತ್ತೆ. ಜಾಸ್ತಿ ಅವ್ರನ್ನ ನಾವು ಡಿಸ್ಟರ್ಬ್ ಮಾಡೋದಿಲ್ಲ, ನಾವು ಬೇರೆ ಲೊಕೇಶನ್ ಹೋಗಿ ಮಾತಾಡೋಣ. ಸೊ ಇದೇನ್ ಸರ್ ಇಷ್ಟು ದೊಡ್ಡದಾಗಿದೆ? ಒಂದ್ ಹೇಳ್ತೀನಿ, ನಾನು ಹೇಳಿದೆಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ಯಾರಿಗೆ ಹೋಪ್ಸ್ ಹೋಗಿದೆ ನಾನು ಬದುಕಲ್ಲ ಅಂತ, ಅವ್ರಿಗೆ ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಏನು ಋಗ್ವೇದ ಅಂತ ಡಿರೈವ್ ಆಗಿದೆ, ಆ ಪವರ್ ಏನು ಆಯುರ್ವೇದ, ಅದನ್ನ ತೋರಿಸ್ಬೇಕು. ಆಮೇಲೆ ಅವ್ರ ಹೋಪ್ಸ್ನ ಮತ್ತೆ ಮರುಕಳಿಸ್ಬೇಕು. ಅಂದ್ರೆ ಸರ್ ನಮ್ಮ ಈ ಒಂದು ಹೆಲ್ತ್ ಟೂರ್ ಅಲ್ಲಿ ನಮಸ್ತೆ ಭಾರತ ಅಂತ ನಾವೇನ್ ಹೇಳ್ತೀವಿ, ಇದು ನಮಸ್ತೆ ಭಾರತದ ಜೊತೆಗೆ ಒಂದು ನಮಸ್ತೆ ಆರೋಗ್ಯ ಅಂತ ಹೇಳಿ ನಾವು ಕಲ್ಪನೆ ಮಾಡ್ಕೋಬಹುದು. ಯಾಕಂತಂದ್ರೆ ಇಡೀ ಸಮಾಜ ಲೈಫಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡು ಇರುತ್ತೆ, ಕೆಲವರು ದುಡ್ಡೇ ಇರಲ್ಲ, ಅನಾರೋಗ್ಯ ಕಾಡ್ತಾ ಇರುತ್ತೆ. ಹೇಗಪ್ಪ ಜೀವನ ಮಾಡ್ಕೋಬೇಕು ಅನ್ನೋರಿಗೆ ಬಹುಶಃ ಮಿರಾಕಲ್ ಡ್ರಿಂಕ್ಸ್ ನಿಯೋ ಆಯುರ್ವೇದ ಏನಂದ್ರೆ ಒಂದು ಹೊಸ ಒಂದು ಆವಿಷ್ಕಾರದ ಮೂಲಕ ಹೊಸ ಒಂದು ಭರವಸೆ ತಮ್ಮ ಮೂಲಕ ನೀಡ್ತಾ ಇರೋದು ಇಡೀ ಸಮಾಜಕ್ಕೆ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಆಸೆ ಏನಂತಾರೆ, ಮುಂಬರುವಂತಹ ದಿನಗಳಲ್ಲಿ ಅಥವಾ ಈಗಿನ ಕ್ಷಣದಿಂದಲೇ ಸಹಿತ ಸಮಾಜಕ್ಕೆ ಒಳ್ಳೆ ಒಳ್ಳೆ ಸಂದೇಶಗಳು, ಆರೋಗ್ಯದ ಸೂತ್ರಗಳು, ಆರೋಗ್ಯದ ಮಾರ್ಗಗಳನ್ನು ತಾವು ಹೇಳಬೇಕು. ಜೊತೆಗೆ ಇದಕ್ಕಿಂತ ಮುಂಚೆ ಕಾರ್ಯಕ್ರಮ ಮುಗಿಸ್ಕೊಳ್ಳೋದು ಮುಂಚೆ ಒಂದು ಯಾವ್ದಾದ್ರು ಮನೆ ಮದ್ದು ನಾವು ಹೇಳದೆ ಹೋದ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಒಂದು ಮನೆ ಮದ್ದು ಹೇಳೋದ್ರೆ ನಮ್ಮ ವೀಕ್ಷಕರಿಗೆ ಯಾವ್ದು? ಒಂದು ಸಿಂಪಲ್ ಹೇಳ್ತೀನಿ, ನಮ್ಮ ಹೊಟ್ಟೆಯಲ್ಲಿರುವ ಜೀವಾಣುಗಳಿಗೆ ಆಹಾರ, ಅದನ್ನ ಇಂಗ್ಲಿಷ್ ನಲ್ಲಿ ಪ್ರೀಬಯೋಟಿಕ್ಸ್ ಅಂತೀವಿ. ಓಕೆ. ಬೆಳ್ಳುಳ್ಳಿ ಒಂದು ಕಾಳಿಂದ ಶುರು ಮಾಡ್ಲಿ, ಒಂದು 3 ಕಾಳು, 1 ಇಂಚು ಶುಂಠಿ ಸ್ಲೈಸ್ ಮಾಡೋದು, 1 ಟೀ ಸ್ಪೂನು ಮೆಂತ್ಯ ಕಾಳು ನೆನೆಸಿರೋದು, ಅದು ತಿನ್ಲಿ. ಅವ್ರಿಗೆ BP ಇಂದ ಹಿಡಿದು
ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಹಿಡಿದು ಕೆಲವರಿಗೆ ಏನೆಲ್ಲ ಅನುಕೂಲ ಆಗ್ತಿದೆ. ಸೊ ಯಾರು ಆಮೇಲೆ ಬೆಳ್ಳುಳ್ಳಿ ಕೆಲವರು ರಿಲಿಜಿಯಸ್ ಪರ್ಪಸ್ ತಿನ್ನೋದಿಲ್ಲ, ಬೇಡ, ಬಾಳೆಹಣ್ಣು ತಿನ್ಲಿ. ಬಾಳೆಹಣ್ಣು ಆಲ್ಸೋ ಪ್ರಿಬಯೋಟಿಕ್. ಬಟ್ ಏನಂದ್ರೆ ಆರೋಗ್ಯ ಇಟ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಮೆಡಿಸಿನ್ ವ್ಯಾಲ್ಯೂ ಏನಿದ್ರು ಸ್ವಲ್ಪ ಸ್ವಲ್ಪ ತಗೊಂಡು ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ಬೇಕು. ಓಕೆ, ಗ್ರೇಟ್ ಸರ್. ಒಂದು ಒಳ್ಳೆ ಮೆಸೇಜ್ ಅನ್ನ ಹೇಳಿದ್ರಿ. ಡಾಕ್ಟರ್ ರಾಜು ಸರ್ ಹೇಳಿರೋ ಹಾಗೆ ಒಂದಿಷ್ಟು ಮನೆಮದ್ದುಗಳನ್ನ ತಾವು ಪಾಲನೆ ಮಾಡಿದ್ರೆ ಗ್ಯಾಸ್ಟ್ರಿಕ್ ಬರಲ್ಲ, ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಯಾವುದೇ ರೀತಿ ಅನಾರೋಗ್ಯ ಹೆಚ್ಚಾಗಿ ಬರಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ಬಂತು ಅಂತಂದ್ರೆ ಯಾವುದೇ ನಿಸ್ಸಂಕೋಚವಾಗಿ ನೀವು ಡೈರೆಕ್ಟ್ ಆಗಿ ಮಿರಾಕಲ್ ಡ್ರಿಂಕ್ಸ್ ನ ಪ್ರಾಡಕ್ಟ್ ಗಳನ್ನ ತಾವು ತೆಗೆದುಕೊಳ್ಬಹುದು. ಜೊತೆಗೆ ಸಾಧ್ಯ ಆದ್ರೆ ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜು ಸರ್ ಸಿಗ್ತಾರೆ. ನಾವು ನಂಬರ್ ಕೂಡ ಹಾಕ್ತೀವಿ ವಿತ್ ಯುವರ್ ಪರ್ಮಿಷನ್. ಯಾರು ಹೋಗಿ ಡಾಕ್ಟರ್ ರಾಜು ಸರ್ನ ಮೀಟ್ ಮಾಡಬೇಕು ಅಂತೀರಾ, ಮಿರಾಕಲ್ ಡ್ರಿಂಕ್ಸ್ಗೆ ಹೋಗಿ ಅವರನ್ನ ಸಂಪರ್ಕ ಮಾಡಬಹುದು. ನಿಮ್ಮ ಆರೋಗ್ಯವನ್ನ ಕಾನ್ಫಿಡೆನ್ಸ್ ಆಗಿ ಗುಣ ಮಾಡ್ಕೋಬಹುದು ಅನ್ನೋದು ನಾನು. ಆಮೇಲೆ ಒಂದು ಹೇಳ್ತೀನಿ ಎಲ್ರಿಗೂ, ಹೊಟ್ಟೆ ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ. ನಿಜ. ಅದರಿಂದ ಹೊಟ್ಟೆ ಸ್ವಚ್ಛ ಆಯ್ತು ಅಂದ್ರೆ ಇಡೀ ಶರೀರ ಸ್ವಚ್ಛ ಇರ್ತದೆ. ಖಂಡಿತ. ಹೊಟ್ಟೆ ಶರೀರ ಶುದ್ಧೀಕರಣ ಬೇಕು ಅಂತಂದ್ರೆ ಆರೋಗ್ಯ, ಒಳ್ಳೆ ಜೀವನ ಶೈಲಿ ನಮ್ದಾಗಿರ್ಬೇಕು. ಇದು ಮೀರಿ ಸಹಿತ ನಮ್ಮ ಅನಾರೋಗ್ಯ ಏನಾದ್ರು ಬಂತಂದ್ರೆ ಚಿಂತೆ ಮಾಡಕೋಬೇಡಿ. ಕಾರಣ ಏನಂತಾರೆ, ಡಾಕ್ಟರ್ ರಾಜು ಅವರ ಹೊಸ ಹೊಸ ಆವಿಷ್ಕಾರದ ಈ ಮಿರಾಕಲ್ ಡ್ರಿಂಕ್ಸ್ ನ ನಿಯೋ ಆಯುರ್ವೇದ ಪ್ರಾಡಕ್ಟ್ಗಳು ಎಲ್ಲ ಅನಾರೋಗ್ಯದ ಸಮಸ್ಯೆಗಳಿಗೂ ಸಹಿತ ಸೂಕ್ತವಾಗಿರುವಂತಹ ರಾಮಬಾಣ ಅಂತ ಹೇಳ್ದ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ತಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಸಹಿತ ನಮಸ್ತೆ ಭಾರತ್ ತಂಡಕ್ಕೆ ತಾವೊಂದು ಅವಕಾಶ ಮಾಡಿಕೊಟ್ರಿ. ನಿಮ್ಮ ಮೂಲಕ ಇಡೀ ಸಮಾಜಕ್ಕೆ ಒಂದು ಒಳ್ಳೆ ಆರೋಗ್ಯದ ಮಾರ್ಗವನ್ನು ಜನರಿಗೆ ಪರಿಚಯ ಮಾಡಿಕೊಡೋದಕ್ಕೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.